ಪೋಸ್ಟ್ಮನ್ ಈ ಕಡೆನೆ ಬಂದು ಹೋದ್ನಲ್ಲಪ್ಪ. ರಘುವೀರನ ಬಗ್ಗೆ ಏನಾದ್ರೂ ಸುದ್ದಿ ಗೊತ್ತಾಯ್ತಾ? ಸತ್ತ ಹೋದನು ಸುದ್ದಿ ಮತ್ತೆ ಮತ್ತೆ ಕೇಳಬೇಡಮ್ಮ. ರಘುವೀರ ಅಮ್ಮ, ಯಾಕಮ್ಮ ನಾನು ನಿಮಗೆ ಅಷ್ಟೊಂದು ಭಾರ ಆಗಿದ್ನೇನು? ಅಂತ ಕುಡುಕ ಗಂಡನಿಗೆ ಮಾಡಿ ಕೊಟ್ಟು ಬಿಟ್ರಲ್ಲ ನನಗೆ. ಯಾಕಮ್ಮ ಇಂಥ ಕೆಲಸ ಮಾಡಿಬಿಟ್ರೆ? ಏನಾಯ್ತು ಮಗಳೇ? ಏನಾಯ್ತಮ್ಮ? ಏನಂತ ಹೇಳಮ್ಮ, ಏನಂತ ಹೇಳಮ್ಮ? ನನ್ನ ಜೀವನದಲ್ಲಿ ನಡೆದಿರುವ ಕಥೆಯನ್ನು ಯಾವ ರೀತಿಯಾಗಿ ಹೇಳಿ ನಿಮ್ಗೆ? ಹಗಲು ರಾತ್ರಿ ಅನ್ನೋದು ಕುಡಿತಾರೆ ಅವರು. ಮನೆಯಲ್ಲಿರುವ ವಸ್ತು ಆಭರಣ ಎಲ್ಲವನ್ನು ಮಾರಿಬಿಟ್ಟಿದಾರಪ್ಪ. ಯಾವುದು ಇಟ್ಟಿಲ್ಲ. ಮನೆಯಲ್ಲಿ ಊಟ ಮಾಡ್ಬೇಕಂದ್ರೆ ಒಂದು ಹಿಡಿ ಅಕ್ಕಿ ಇಲ್ಲ ಮನೆಯಲ್ಲಿ. ಯಾವ ನೋಡಿದ್ರು ಬರೀ ಕುಡಿತಾನೆ ಇರ್ತಾರೆ. ಏನಾದ್ರೂ ಹೇಳ್ಕೋದ್ರೆ ನನಗೆ ಬಾಯಿ ಬಂದಾಗೆ ಮಾತಾಡಿ ಹೊಡಿತಾರೆ. ಅಪ್ಪ, ನಾನು ನಿಮ್ಗೆ ಅಷ್ಟೊಂದು ಭಾರ ಆಗಿದ್ದೇನು? ನನ್ನನ್ನು ಅಂತ ಕುಡುಕ ಗಂಡನಿಗೆ ಮಾಡಿಕೊಟ್ರಲ್ಲ ಅಪ್ಪ. ಏನಾದ್ರೂ ಮಾಡಿ ನಾನು ಇಲ್ಲಿ ತನಕ ನಿಮ್ಗೆ ಸಹಾಯಕ್ಕಂದು ಬಂದಿದ್ದೀನಿ. ಅಣ್ಣ ಆಗ್ಲಿ ಇಲ್ಲ ನೀವು ಆಗ್ಲಿ, ದಯವಿಟ್ಟು ಹೋಗಿ ಅಲ್ಲಿ ಬುದ್ಧಿ ಮಾತನ್ನ ಹೇಳಿ. ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಹೋಗುದಿಲ್ಲ. ಮಗಳೇ ಶಶಿಕಲ, ಹೊಸ್ತಿನೊಳಗೆ ಕಾಲಿಡ್ಕೊಡ್ದು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಾಗ್ಲಿ ಅಂತಾನೆ ನಿಮ್ಮಣ್ಣ ಮನೆಯೆಲ್ಲ ಹಾಳು ಮಾಡ್ಕೊಂಡು ನಿನ್ನ ಮದುವೆ ಮಾಡಿದ್ದಾರೆ. ಇಷ್ಟಾದ್ಮೇಲೂ ನೀನ್ ತವ್ರ ಮನೆ ಸೇರ್ತೀನಿ ಅಂದ್ರೆ ನಾನು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಅತ್ತಿಗೆ, ಯಾಕಮ್ಮ ಯಾಕೆಂತ ಮಾತಾಡ್ತಿದೀಯ? ನಾನು ನನ್ನ ತವರಿಗೆ ಬರಬಾರ್ದೇನು? ಏನು ನನಗಿಂತ ಪರಿಸ್ಥಿತಿ ಬಂದಿದೆ. ಸಹಾಯ ಮಾಡ್ತಾರಂತ ನಾನು ಓಡೋಡಿ ಬಂದೆ. ಆದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ, ಈ ನನ್ನ ತವರು ಮನೆಗೆ ಬರುವುದಕ್ಕೆ ನನಗೆ ಆಸ್ಪದ ಇಲ್ಲವೇನು? ಆಸ್ಪದ ಇದೆ, ಆದರೂ ಬರುವ ಹೆಣ್ಣ ಬರುವಂತೆ ಬಂದರೆ ಆಸ್ಪದಿದೆ. ನನ್ನ ಮನೆಯಲ್ಲಿ ಸ್ಥಾನವಿಲ್ಲ ಶಕಿಲ. ಏನ್ ಹೇಳ್ತಿದೀಯ? ನನಗೆ ಎಂತ ಪರಿಸ್ಥಿತಿ ಬಂದ್ರು ನೀವು ನನಗೆ ಯಾವುದೇ ರೀತಿಯ ಸಹಾಯ ಮಾಡುದಿಲ್ಲ? ಯಾವುದೇ ರೀತಿಯ ನನ್ನ ಕಷ್ಟ ವಿಚಾರ ಮಾಡುದಿಲ್ವೇ? ಹೇಗಾದ್ರೂ ಮಾಡಿ ಒಂದೆರಡು ದಿನ ರಜೆ ತಗೊಂಡು ನೀವು ತಂಗಿ ಕರ್ಕೊಂಡು ಮನೆಗೆ ಹೋಗಿ ಅವ್ರ ಗಂಡನಿಗೆ ಬುದ್ಧಿ ಹೇಳಿ ಅವಳ ಬಿಟ್ಬಿಟ್ಟು ಬಾರಪ್ಪ. ಏನು ಬೇಕಾಗಿಲ್ಲ, ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ರಿ. ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ಛಾಯಾ ತಾಯಿ, ದೇವರು ನಿಮ್ಮನ್ನು ಸುಖದಲ್ಲಿ ಇಟ್ಟಾದೇನೆ ಅಂತ ಇನ್ನೊಬ್ಬರಿಗೆ ಹೀಗೆ ಚುಚ್ಚು ಮಾತಾಡಬಾರ್ದಮ್ಮ. ಅದು ನ್ಯಾಯವಲ್ಲ ಛಾಯಾ, ನ್ಯಾಯವಲ್ಲ. ನನ್ನ ಮಗಳ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಆಗ ನೀನು ಮಾಡುತ್ತಿದ್ದೆ ಹೇಳು ನೋಡೋಣ. ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ನನ್ನ ಗಂಡನಿಗೆ ಚೆನ್ನಾಗಿ ತಿದ್ದಿ ಬುದ್ಧಿ ಹೇಳಿ ದಾರಿಗೆ ಹಚ್ಚುತ್ತಾ ಇದ್ದೆ. ನೋಡಿ, ನನ್ನ ಗಂಡನ ಬುದ್ಧಿವಾದನ ತಿರಸ್ಕಾರ ಮಾಡಿದ್ರೆ ಯಾವ್ದಾದ್ರು ಕೆರೆ ಬಾವಿ ಪಾಲಾಗಿ ಹಸು ನೀಗ್ತಿದ್ದೆ ಹೊರತು ಈ ರೀತಿ ನಿಮ್ಮ ಮಗಳಂತೆ ಹೇಳಿದೆ ಕೇಳಿದೆ ಓಡಿ ಬರ್ತಾ ಇರ್ಲಿಲ್ಲ. ನಿಜವಾದ ಈಗಲಾದರೂ ಅಮ್ಮ, ಈಗಲಾದರೂ ಅರ್ಥವಾಯ್ತೇನಮ್ಮ ನಿನ್ನ ಮಗಳ ಕಥೆ. ಓ ಶಕಿಲ, ಈ ಮನೆಯಲ್ಲಿ ಸ್ಥಾನವಿಲ್ಲ. ಮಗಳ ಹೊತ್ತು ಅರ್ಥ ಆಯ್ತಣ್ಣ, ನನಗೆ ಚೆನ್ನಾಗಿ ಅರ್ಥ ಆಯ್ತು ನೀನು ಯಾವ ರೀತಿ ಹೇಳ್ತಿದ್ದೀಯ ಅಂತ. ನೀವು ಕರೆಯದೆ ನಾನು ಈ ಮನೆಗೆ ಬಂದಿದ್ನಲ್ಲ, ಅದು ಮಹಾ ಅಪರಾಧ ಆಗ್ಬಿಡ್ತು. ಅದು ನನ್ನ ತಪ್ಪು, ಅದು ನನ್ನ ತಪ್ಪು.
ನೀವು ಕರೆಯದೆ ಮನೆ ಬಂದಿದ್ದಕ್ಕೆ ದಯವಿಟ್ಟು ನನಗೆ ಕ್ಷಮಿಸಿಬಿಡಿ ಅಣ್ಣ. ಇವತ್ತಿಗೆ 3-4 ದಿನ ಆಯ್ತಣ್ಣ, ನಾನು ಒಂದು ತುತ್ತು ಊಟ ಮಾಡಲಿಲ್ಲ ಅಣ್ಣ. ನಿಮ್ಮ ಕೈ ಮುಗಿತೀನಣ್ಣ. ಅತ್ತಿಗೆ ಕೈಯಿಂದ 1-2 ತುತ್ತು ಅನ್ನ ಕೊಟ್ಬಿಡು. ಯಾಕಂದ್ರೆ ಯಾರೋ ಪಾಪ ಪುಣ್ಯಾತ್ಮರು ನನಗೆ ಬರುವಾಗ ಕಾಸು ಕೊಟ್ಟಿದ್ರು. ಆ ಕಾಸಿನಿಂದ ಇಲ್ಲಿವರೆಗೆ ಬಂದ್ಬಿಟ್ಟೆ. ಈಗ ಮತ್ತೆ ಮರಳಿ ಹೋಗ್ಬೇಕಂದ್ರೆ ನನ್ನ ಕೈಯಲ್ಲಿ ಹಣ ಇಲ್ಲ, ನಡಿಬೇಕಂದ್ರೆ ಕಾಲಲ್ಲಿ ತ್ರಾಣ ಇಲ್ಲ. ನೀವು ಕೈ ಅತ್ತಿಗೆ ಕೈಯಿಂದ ಸ್ವಲ್ಪ ಅನ್ನ ಕೊಟ್ಬಿಡಿ. ಮನೆ ಬಾಗಿಲು ಹೊರಗಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಶಕಿಲಾ, ನಿನಗೇನು ನನ್ನ ಮನೆಗೆ ಮದುವೆಗೆ ಕರೆಸಿಲ್ಲ, ಏನು ಮುಂಜಿಗೆ ಕರೆಸಿಲ್ಲ. ನೋಡು, ನಿನ್ನ ತುತ್ತನ್ನು ನೀಡಲ್ಕು ಈ ಮನೆಯಲ್ಲಿ ಇಲ್ಲ. ಗಂಡನ ಮನೆ ಬಿಟ್ಟು ಬಂದವಳಿಗೆ ನನ್ನಿಂದ ಅನ್ನ ಸಿಕ್ಕೋದಿಲ್ಲ. ಅದಾವ ವಿಠಲನ ನಂಬಿ ಇಲ್ಲಿ ಓಡ್ ಬಂದಿದ್ಯೋ ಏನೋ. ನಿನ್ನಂತ ಜಾರ ಪಿಂಡಕ್ಕೆ ನಾನು ನೀನ್ ಅನಿಸ್ಕೊಳ್ಳೋದಲ್ದೆ ನನಗೂ ಯಾಕೆ ಹೊಟ್ಟೆ ಹೊರಿಸ್ತಾ ಇದೀಯಾ? ಹೋಗು ಈ ಮನೆಯಿಂದ. ಇನ್ನೊಬ್ಬಿ ಮನೆಗೆ ಹೆಜ್ಜೆ ಇಟ್ಟಿದ್ದೆ ಆದ್ರೆ ನಿನಗೆ ನನ್ನ ಆಣೆಯಾಗಿದೆ. ಆಯ್ತಮ್ಮ, ಆಯ್ತಮ್ಮ, ನಾನು ಹೊರಟೋಗ್ತೀನಮ್ಮ. ನಾ ಈ ಕೆಟ್ಟ ಮುಖ ನಿಮಗೆ ತೋರಿಸಿದಿರಮ್ಮ. ಅಮ್ಮ, ಅತ್ತಿಗೆ ಹೇಳಿದ್ಳಲ್ಲ, ನೇಣು ಹಾಕೊಂಡು ಸತ್ತು ಹೋಗ್ಬೇಕು ತವರಿಗೆ ಬರಬಾರ್ದಂತ. ನಾನು ಕೂಡ ನೇಣು ಹಾಕೊಂಡು ಸಾಯ್ಬೇಕು. ಆದ್ರೆ ಏನ್ ಮಾಡ್ಬೇಕು? ಎಂತ ತಂದೆ ತಾಯಿ ನೊಂದುಕೊಳ್ಳುತ್ತದೆ ಅಂತ ನಾನು ಸಹಾಯ ಬೇಡಲು ಬಂದ್ಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ. ನಿನಗೆ ಮಾತು ಕೊಡ್ತೀನಮ್ಮ, ನಿನಗೆ ಮಾತು ಕೊಡ್ತೀನಿ. ನೀವಾಗಿ ಬಂದು ನನಗೆ ಈ ತವರಿಗೆ ಕರೆಯೋವರೆಗೂ ನಾನು ಮಾತ್ರ ಈ ಮನೆಯಲ್ಲಿ ಹೆಜ್ಜೆ ಇಡುವುದಿಲ್ಲಮ್ಮ, ಹೆಜ್ಜೆ ಇಡುವುದಿಲ್ಲ. ಅಪ್ಪ, ನನಗೆ ಆಶೀರ್ವಾದ ಮಾಡಪ್ಪ. ಏನಂದು ಆಶೀರ್ವಾದಿಸಲಿ ತಾಯಿ. ಹೋಗಮ್ಮ, ಕಲ್ಲಾಗಿ ಮುಲ್ಲಾಗಿ ಬಾಳುವ ಶಕ್ತಿಯನ್ನು ಆ ಪರಮಾತ್ಮ ನಿನಗೆ ಕರುಣಿಸಲಿ. ಹೊರಟು ಹೋಗು ತಾಯಿ, ಹೊರಟು ಹೋಗು. ಅಮ್ಮ, ಇನ್ನೊಂದು ಸಾರಿ ಈ ಮನೆಗೆ ಬಂದು ನಿಮ್ಮ ಮನಸ್ಸಿಗೆ ನೋವು ಮಾಡುವುದಿಲ್ಲಮ್ಮ. ನಾನು ಬಂದಿದ್ದಕ್ಕೆ ಕ್ಷಮಿಸಿ ಬಿಡಿ. ತಾಯಿ ಭಗವನ ಅಂದ ಅನಾಥರು ಯಾರಿಲ್ಲ ನನಗೆ, ಅಂದ ಅನಾಥರು ಯಾರಿಲ್ಲ ನನಗೆ, ಬಡತನದೊಳಗೆ ತಂದೆ ಬಡತನದ ಕಣ್ಣೆ. ಈ ಬಡವಗಳ ಮಟ್ಟ ಹುಟ್ಟಬಾರದು, ಈ ಬಡವಗಳು ಮತ್ತೆ ಹುಟ್ಟಬಾರದು, ಬಡತನದ ಮಗಳು ಬಡತನದ ಮಗಳು. ಸ್ವಾಮಿ, ಯಾಕೆ ಸ್ವಾಮಿ, ಏನಾಯ್ತು? ಹೀಗೇಕೆ ವರ್ತಿಸ್ತಿರ್ಬಿರಿ? ಏನಾಯ್ತು ಸ್ವಾಮಿ? ಇನ್ನೇನಾಗಬೇಕು? ಒಡಲಲ್ಲಿ ಹುಟ್ಟಿದ ಮಗಳನ್ನು ಹಿಡಿ ಅನ್ನ ಕೇಳಿ ತನ್ನ ಸಹೋದರದಿಂದ ಒದ್ದಿಸಿಕೊಂಡು ಹೋದಳು. ಇದನ್ನೆಲ್ಲ ನಾನು ಕಣ್ಣಲ್ಲಿ ನೋಡಿ ನಾನು ಇನ್ನೂ ಬದುಕಿಸಬೇಕು.
ಬೇಡ ರೇಣುಕಾ, ಇಲ್ಲ. ನಾನು ಬೇಗ ಕಣ್ಣು ಮುಚ್ಚಬೇಕು ರೇಣುಕಾ, ಕಣ್ಣು ಮುಚ್ಚಬೇಕು. ದಯವಿಟ್ಟು ಈ ರೀತಿ ಎಲ್ಲ ಮಾತನಾಡಬೇಡಿ ಅಂದ್ರೆ ನಿಲ್ಲ ರೇಣುಕಾ, ಇನ್ನ ಮೇಲೆ ನಾ ಈ ಮನೆಯಲ್ಲಿ ನೀರು ಕುಡಿಯಲ್ಲ. ಬೇರೆ ಕಡೆಯಿಂದ ನೀರು ತೆಗೆದುಕೊಂಡು ಬಾ ರೇಣುಕಾ. ಸರಿ. ಹೌದು, ನನ್ನ ಸಾವಿಗೆ ಇದೇ ಯೋಗ್ಯ ವೇಳೆ. ನಾನು ಸಾಯಬೇಕು. ಹೌದು, ಅಷ್ಟೇ ಮಾಡುತ್ತೇನೆ. ಯಾರಿಗೆ ಯಾರು ಯಾರು ಇಲ್ಲ, ಯಾರಿಗೆ ಯಾರು ಯಾರು ಇಲ್ಲ, ಬಡತನದೊಳಗೆ ಇಲ್ಲ ಗೋಡು, ಬಡತನದ ಒಳಗೆ ಸರದಿಲ್ಲ ಗೋಡು. ಯಾರಿಗೆ ಯಾರು ಯಾರು ಇಲ್ಲ, ಯಾರಿಗೆ ಯಾರು ಯಾರು ಇಲ್ಲ, ಬಡತನ ಒಳಗೆ ಬಂದೆ ಗೋಡು, ಬಡತನ ಒಳಗೆ ನನ್ನ ಗೋಡು. ಹೇ ಮನೆ ಎಂಬ ಗೃಹ ದೇವತೆ, ನಿನಗೆ ನನ್ನ ಕೊನೆಯ ನಮಸ್ಕಾರ ತಾಯಿ, ಕೊನೆಯ ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ಕಷ್ಟಪಟ್ಟಿದ್ದ ಬುದ್ಧಿ ಕಣ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸ್ಸೋರಿಗಷ್ಟೇ ಕಣ. ಯಾರಿಗೆ ಬಡವರು ಒಳ್ಳೆತನಕ್ಕೆ ಈ ಭೂಮಿಯಲ್ಲಿ ರೇಣುಕಾ, ಅನಿವಾರ್ಯವಾಗಿ ಇಂದು ನಾನು ನಿನಗೆ ಮೋಸ ಮಾಡುತ್ತಿದ್ದೇನೆ. ಮಗನ ಮನೆಯಲ್ಲಿದ್ದು ಮಾನಗೇಡಿಯಾಗುವುದಕ್ಕಿಂತ ಮಾನವಂತನಾಗಿ ಮರಣ ಹೊಂದುವುದೇ ಲೇಸೆಂದು ನನಗನಿಸಿತ್ತು. ಇಂದು ಈ ಆತ್ಮಹತ್ಯೆ ಕಾರ್ಯಕ್ಕೆ ಕೈ ಹಾಕುತ್ತಿದ್ದೇನೆ. ನನ್ನ ಮರಣದಿಂದ ನಿನಗೆ ಅಪಾರ ದುಃಖವಾಗುತ್ತಿದೆ ಎಂದು ನನಗೆ ಗೊತ್ತು. ಆದರೆ ಉಪಾಯವಿಲ್ಲ. ಭವದ ಬಿರುಗಾಳಿಯಿಂದ ತತ್ತರಿಸಿದ ನನ್ನ ದೇಹ ಇಂದು ಕಾವೇರಿ ನದಿಯ ಪುಣ್ಯ ಜಲದಲ್ಲಿ ಚಿರನಿದ್ರೆ ಹೊಂದ ಬಯಸಿದೆ. ನನ್ನನ್ನು ಹುಡುಕಲು ಪ್ರಯತ್ನ ಮಾಡಬೇಡ. ಪ್ರಯತ್ನಿಸಿದಲು ಅದೆಲ್ಲ ವ್ಯರ್ಥ, ಅದೆಲ್ಲ ವ್ಯರ್ಥ. ಮಾತೆ ಯಾರ ಕೂಗಿದು ಭಾರತ ಮಾತೆ ಯಾರ ಬಲವೆದು, ರಾಮನ ಭೂಮಿಲಿ ಆಡುವ ನಾಡಲಿ ಪುಣ್ಯರ ಭೂಮಿಗಳು.